ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದಿದ್ದೀವಿ. ಈ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಈ ಗೋವುಗಳನ್ನೆಲ್ಲ ಶ್ರೀ ರಾಘವೇಂದ್ರ ಗೋಶಾಲೆಯಿಂದ ತರಿಸಿದ್ದಾರೆ. ಶ್ರೀ ರಾಘವೇಂದ್ರ ಗೋಶಾಲೆಯ ಶ್ರೀಕಾಂತ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಈ ಗೋವುಗಳ ಬಗ್ಗೆ ಅದರ ವಿಶೇಷತೆ ಏನು ಅನ್ನೋದನ್ನ ಶ್ರೀಕಾಂತ್ ಹೆಗಡೆ ಅವರ ಹತ್ರನೇ ಕೇಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ. ಇದು ಶ್ರೀ ರಾಘವೇಂದ್ರ ಗೋ ಆಶ್ರಮ, ಗಂಗಾಪುರ ಹಳ್ಳಿ, ಮಾಲೂರು ತಾಲೂಕು. ಇಲ್ಲಿ ನೆಲೆಸಿರುವಂತಹ ಗೋ ಆಶ್ರಮದಿಂದ ನಾವು 7 ತಳಿಗಳ ಪ್ರದರ್ಶನವನ್ನು ಇಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ಅಖಿಲ ಹವ್ಯಕ ಮಹಾಸಭೆ ನಮಗೆ ಇಲ್ಲಿ ಒಂದು ಅಪಾರ್ಚುನಿಟಿಯನ್ನು ಒದಗಿಸ್ಕೊಟ್ಟಿದೆ. ಹಾಗೆಯೇ ಇಲ್ಲಿ ನಾವು ತಂದಿರುವಂತಹ ಗೋತಳಿಗಳು ಮಲ್ನಾಡು ಗಿಡ್ಡ, ಕಾಂಕ್ರೀಜು, ಬರ್ಗೂರು, ರೆಡ್ ಸಿಂಧಿ, ಪುಂಗನೂರು, ಮತ್ತೊಂದು ಜವಾರಿ, ಹೀಗೆ 7 ಗೋತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದೇವೆ. ಅಲ್ಲಿ ಮತ್ತೊಂದು 2 ಗೋತಳಿಗಳು ದೇವನಿ, ಮತ್ತೊಂದು ಗೋತಳಿ ನಮ್ಮ ಗೋ ಆಶ್ರಮದಲ್ಲಿದೆ. ಈ ಗೋ ಆಶ್ರಮವನ್ನು ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ರಾಮಚಂದ್ರಾಪುರ ಮಠ ಇವರ ನಿರ್ದೇಶನ, ಕರುಣೆ ಹಾಗೂ ಮಾರ್ಗದರ್ಶನದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈ ಗೋಶಾಲೆಯಲ್ಲಿ ಪ್ರಸ್ತುತ 260 ಗೋವುಗಳು ಸುಖದಿಂದ ಜೀವನ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಗೋವುಗಳ ನಿರ್ವಹಣೆಯು ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಶ್ರೀಗಳು ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈ ಗೋಶಾಲೆಯ ಹಸುಗಳ ಪ್ರದರ್ಶನವನ್ನು ಮಾಡಬೇಕು ಅಂತ ನಮ್ಮ ಹವ್ಯಕ ಮಹಾಸಭಾದವರು ನಮಗೆ ವಿನಂತಿ ಮಾಡಿದಾಗ ನಾನು ಹೌದು, ನಾವು ಗೋ ಸಂರಕ್ಷಣೆಯಲ್ಲಿ ನಮ್ಮ ಮಠ, ಈ ಗೋಶಾಲೆ ಮಂಚೂಣಿಯಲ್ಲಿದೆ, ನಾವು ಮುದ್ದಾಂ ತರ್ತೇವೆ ಅಂತ ತಂದಿದ್ದೇವೆ. ಇದನ್ನು ಸಾರ್ವಜನಿಕರು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳುವಂಥ ಸಂಗತಿಯೇ ನಮಗೆ ಹೆಮ್ಮೆಯ ವಿಷಯ. ಹಾಗೆಯೇ ಎಲ್ಲರೂ ಈ ಗೋ ಸಂರಕ್ಷಣೆಯಲ್ಲಿ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮತ್ತೊಂದು ಗೋಶಾಲೆ ನಮ್ಮ ಶ್ರೀ ರಾಮಚಂದ್ರಾಪುರ ಮಠ ನಡೆಸ್ತಾ ಇರುವಂತಹ ಹೊಸನಗರದಲ್ಲಿ ಇರುವಂತಹ ಗೋಲೋಕ, ಅಲ್ಲಿ 32 ತಳಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಎಲ್ಲ ತಳಿಗಳ ದರ್ಶನವೂ ಆಗ್ತದೆ. ಸರ್, ನಿಮ್ಮ ಈ ಗೋಶಾಲೆ ಯಾವ್ಯಾವ ಪ್ಲೇಸಲ್ಲಿದೆ? ಎಷ್ಟು ಗೋಶಾಲೆಗಳಿದೆ ಸರ್? 13 ಗೋಶಾಲೆ ಇದೆ. ಮಂಗಳೂರಿನಲ್ಲಿ ಒಂದು 4-5, ಹಾಗೆ ಹೊಸನಗರದಲ್ಲಿ, ಸಿದ್ದಾಪುರ ತಾಲೂಕು ಭಾನುಕುಳಿ ಅಂತ ಒಂದು ಊರು, ಅಲ್ಲಿ ಇದೆ. ಇಲ್ಲಿ ರಾಘವೇಂದ್ರ ಗೋ ಆಶ್ರಮ ಮಾಲೂರು, ಕೋಲಾರ ಜಿಲ್ಲೆ, ಅಲ್ಲಿದೆ. ಹಾಗೆ ಕೋಲಾಡ್ ಮುಂಬೈದಲ್ಲೂ ಇದೆ. ಪ್ರತಿಯೊಂದು ಗೋಶಾಲೆಯಲ್ಲೂ ಎಷ್ಟೆಷ್ಟು ಹಸುಗಳಿದೆ? ಎಲ್ಲ ಕಡೆಗೂ 400, 500, 300 ಹೀಗೆ ಇದೆ. ನಮ್ಮದು 260 ಇದೆ ಇವಾಗ. ಬೇರೆ ಗೋಶಾಲೆಯಲ್ಲಿ 400 ಇದೆ, ಮತ್ತೊಂದು ಗೋಶಾಲೆಯಲ್ಲಿ 500 ಇದೆ. ಕೋಲಾಡ್ ಮುಂಬೈದಲ್ಲಿ 250 ಹಸುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಎಲ್ಲರೂ ಬರಬೇಕು. ಇದನ್ನು ನೋಡಿದಂಥವರು ನಮ್ಮ ಗೋಶಾಲೆಗೆ ಬನ್ನಿ, ಪುಣ್ಯ ಗಳಿಸ್ಕೊಳ್ಳಿ ಅಂತ ವಿನಂತಿ ಮಾಡ್ತಾ ಇದ್ದಾನೆ.
ಹಾಗೆ ಈ ರಾಘವೇಂದ್ರ ಗೋಶಾಲೆಯ ಲಕ್ಷ್ಮೀಶನ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಎಷ್ಟು ವರ್ಷದಿಂದ ಈ ಗೋಶಾಲೆ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ನಾನು ಗೋಶಾಲೆಗೆ ಬಂದು 7 ವರ್ಷ ಆಗ್ತಾ ಇದೆ. ನಾನು ಸೇವೆ ಸಲ್ಲಿಸಲಿಕ್ಕೆ ಶುರು ಮಾಡಿ ಗೋಶಾಲೆ ಬಂದು ಮಾಲೂರಲ್ಲಿ 15 ವರ್ಷದಿಂದ ಇದೆ. ಸರ್ ಏನು ವಿಶೇಷತೆ ಇದೆ ಸರ್? ಮೇಡಮ್, ನೀವು ಎಲ್ಲ ಕಡೆ ಗೋವುಗಳನ್ನು ನೋಡ್ಬೋದು, ಆದರೆ ಗೋಮಾತೆಯನ್ನು ಅಂತ ನೋಡಬೇಕು ಅಂದರೆ ನಮ್ಮ ದೇಸಿ ಗೋವೆಲ್ಲ ಮಾತ್ರ ನೋಡಲಿಕ್ಕಾಗೋದು. ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ದೇಸಿ ಗೋವುಗಳಲ್ಲಿ ನಾವು ಕೊಡುವಂತಹ ಪ್ರೀತಿಯನ್ನು ಮತ್ತೆ ರಿಟರ್ನ್ ಕೊಡುವಂತಹ ಒಂದು ಶಕ್ತಿ ನಮ್ಮ ದೇಸಿ ಗೋವುಗಳಲ್ಲಿ ಮಾತ್ರ ಇರುವಂಥದ್ದು. ಮತ್ತು ನೀವು ಜೆರ್ಸಿ ಮತ್ತು HF ಒಂದು ಗೋವುಗಳನ್ನು ನೋಡ್ತಿರಲ್ಲ, ಅದು ನಿಮಗೆ ಅದರ ಮಧ್ಯೆ ಇಷ್ಟು ಇದರಾಗಿ ಇರಲಿಕ್ಕಾಗಲ್ಲ. ಯಾಕಂದರೆ ಅದು ಗೋಮೂತ್ರ ಮತ್ತು ಗೋಮಯ ಹಾಕಿದಾಗ ಅದರಿಂದ ಬರುವಂಥ ಸ್ಮೆಲ್ಗೆ ನಿಮಗೆ ತಲೆನೋವು ಬರುವಷ್ಟು ಇದಾಗುತ್ತೆ. ಬಟ್ ನೀವು ಇಲ್ಲಿ ಸುಮಾರು ಎಲ್ಲ ಒಂದು 17 ಗೋವುಗಳಿದೆ. ಇದ್ರ ಜೊತೆ ಇಷ್ಟೊತ್ತಿಂದ ಇದ್ದೀರಾ, ನಿಮ್ಗೆ ಯಾವುದೇ ರೀತಿಯಂತಹ ಅಂದರೆ ಸ್ಮೆಲ್ ಆಗಲಿ ಅಥವಾ ಬೇರೆ ಇರಿಟೇಷನ್ ಆಗಲಿ ಆಗ್ತಾಯಿಲ್ಲ. ಅದೇ ವಿಶೇಷತೆ ಹೇಳಬೇಕು ಅಂದರೆ ಗೋವುಗಳದ್ದು. ಥ್ಯಾಂಕ್ ಯು ಸರ್. ಓಕೆ. ನಮ್ಮ ಜೊತೆ ಈಗ ಅರವಿಂದ್ ತಿಲಕ್ ಅವರಿದ್ದಾರೆ. ಈ ಹವ್ಯಕ ಸಮ್ಮೇಳನದ ಬಗ್ಗೆ ಅವರ ಅನಿಸಿಕೆ ಏನು ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹವ್ಯಕ ಸಮ್ಮೇಳನ ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಸೂಪರ್ ಆಗಿದೆ. ಇದು ನಮ್ಮದೇ ಮನೆ ಹಬ್ಬ, ನಮ್ಮದೇ ಹಬ್ಬ ಇದು. ಹಾಗೆ ನಾವು ಸಂಪೂರ್ಣವಾಗಿ 3 ದಿವಸ ಇಲ್ಲೇ ಇದ್ದೀವಿ. ನಿನ್ನೆಯಿಂದ ಇಲ್ಲೇ ಬಂದಿದ್ದೀವಿ, ನಿನ್ನೆಯಿಂದಲೇ ಇಲ್ಲೇ ಇದ್ದೀವಿ ಇಲ್ಲಿ ನಾವು. ಮತ್ತು ಇದು ಅಲೆಮನೆ, ಅಲ್ಲಿ ವಸ್ತು ಪ್ರದರ್ಶನ, ಮತ್ತು ನಮ್ಮದು ಡಾಕ್ಟ್ರು ಪ್ರೆಸಿಡೆಂಟು ಅವ್ರ ಜೊತೆಗೆ ನಾವು ವರ್ಕ್ ಮಾಡ್ತಾ ಇರೋದು ಈಗಲೂ. ಅವ್ರ ಜೊತೆ ಅವರು ಎಲ್ಲ ಸೇರಿಕೊಂಡು ನಾವು ಇಲ್ಲಿ ಇದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಪ್ರತಿ ವರ್ಷನೇ ನೀವು ಈ ಸಮ್ಮೇಳನಕ್ಕೆ ಬರ್ತೀರಾ ಸರ್? ಬರ್ತೀವಿ. ಸರ್, ಇಲ್ಲಿ ವಿಶೇಷತೆ ಏನು ಅನ್ಸುತ್ತೆ ಸರ್? ವಿಶೇಷತೆ ಅಂತ ಹೇಳಿದ್ರೆ ಹೊಸೊಬ್ಬರಿಗೆ ಹೊಸತು ಕಾಣಿಸುತ್ತೆ. ನಮಗೆ ಹೇಳಿ ನಮ್ಮ ಮನೆ ಹಬ್ಬದ ಥರ ಕಾಣಿಸುತ್ತೆ. ನಮ್ಮ ಮನೇಲಿ ಯಾವ ಫಂಕ್ಷನ್ ಆದರೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಇದು ಫಂಕ್ಷನ್ಗಳು ವರ್ಕ್ ಮಾಡ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಹವ್ಯಕ ಸಮ್ಮೇಳನ ವೀಕ್ಷಿಸೋಕೆ ಬಂದಿರುವಂತಹ ಒಬ್ಬ ವೀಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರನೇ ಕೇಳೋಣ ಈ ಹವ್ಯಕ ಸಮ್ಮೇಳನ ಅವರಿಗೆ ಹೇಗೆ ಅನ್ನಿಸ್ತು ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಗೋವಿಂದರಾಜ್ ಅಂತ. ಸರ್, ಈ ಹವ್ಯಕ ಸಮ್ಮೇಳನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾನು ಹಿಂದಿನ ಸಾರಿ ಹವ್ಯಕ ಸಮ್ಮೇಳನ ಅಂದಾಗ ಬಂದಿದ್ದೆ. ಈ ಸಾರಿ ಇನ್ನೂ ನೋಡಬೇಕಷ್ಟೇ, ಎಲ್ಲ ನೋಡಿಲ್ಲ. ಹೇಗೆ ಅನಿಸ್ತಾ ಇದೆ ಸರ್? ಬಹಳ ಖುಷಿ ಆಗ್ತಾ ಇದೆ ಸರ್. ಹೋದ ವರ್ಷ ಯಾವ ರೀತಿ? ಹೋದ ಸಾರಿನೂ ಬಹಳ ಚೆನ್ನಾಗಿತ್ತು, ವ್ಯವಸ್ಥೆಗಳೆಲ್ಲ ಅದ್ಭುತ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹೌದಾ ಸರ್? ಹೌದು ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕುಮಾರಸ್ವಾಮಿ. ಸರ್, ಹವ್ಯಕ ಸಮ್ಮೇಳನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಇದು ನನ್ನ ಮೊದಲನೇದು. ಹವ್ಯಕ ಸಮ್ಮೇಳನ ಬಗ್ಗೆ ಕೇಳಿದ್ದೆ. ನನ್ನ ಕೊಲೀಗ್ಸು ಅರವಿಂದ್ ಮತ್ತು ನರಸಿಂಹ ಅಂತ, ಇವರು ಮುಂಚೆ ಎಲ್ಲ ಬರ್ತಾಯಿದ್ರು. ಇದು ಫಸ್ಟ್ ಟೈಮ್ ಬಂದಿದ್ದೀನಿ. ಅದ್ಭುತವಾಗಿದೆ. ಅದು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ. ಏನೇನು ನಾವು ಹಳ್ಳಿಗಾಡಲ್ಲಿ ನೋಡೋಕ್ಕೆ ಸಿಗ್ತಾಯಿಲ್ಲ ಇವತ್ತು, ಅದನ್ನೆಲ್ಲ ಇಲ್ಲಿ ನೋಡ್ಬೋದು. ಆಲೆಮನೆ ಇದೆ, ಹವ್ಯಕದ ಆಹಾರ ಪದಾರ್ಥಗಳ ವಿಶೇಷತೆ ಇದೆ, ಹವ್ಯಕ ಸಂಸ್ಕೃತಿ, ಕಲೆ, ಅವ್ರ ಕಲ್ಚರು ಪ್ರತಿಯೊಂದನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು, ದೇಶಿ ತಳಿಗಳಿದೆ ಹವ್ಯಕ. ಮತ್ತು ಆಗಿನ ಕಾಲದಲ್ಲಿ ಏನು ಸ್ವದೇಶಿ ತಳಿಗಳಿರ್ತಿತ್ತು ಅದರದ್ದೆಲ್ಲ ಇವಾಗ ನಶಿಸಿ ಹೋಗ್ತಾ ಇದೆ. ಅದನ್ನು ಹೆಂಗೆ ಬೆಳೆಸಬೇಕು, ಅದನ್ನು ಹೆಂಗೆ ಮುಂದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕು ಅಂತೇಳಿ ಒಂದು ಲೈವ್ ಎಕ್ಸಾಂಪಲ್ಲು ಹವ್ಯಕ ಸಮ್ಮೇಳನದಿಂದ ಇವತ್ತು ಸಾಧ್ಯ ಆಗಿದೆ, ಸಾಕಾರಗೊಂಡಿದೆ. ಪ್ರತಿಯೊಂದನ್ನು ಹಳ್ಳಿಯಲ್ಲಿ, ಯಾಕೆಂದರೆ ನಾವು ಬೆಳೀತಾ ಹಳ್ಳಿಯಲ್ಲಿ ಏನೇನೆಲ್ಲ ಮಿಸ್ ಮಾಡ್ಕೋತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮಕ್ಳುಗಳು. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಈಗ ಆಲೆಮನೆ ಇರಲಿ, ಕಬ್ಬಿರಲಿ, ಕಬ್ಬಿನ ಹಾಲಿರಲಿ, ಬೆಲ್ಲ ಇರಲಿ, ಪ್ರತಿಯೊಂದನ್ನು ನಾವು ಎಂಜಾಯ್ ಮಾಡಿದ್ವಿ. ಆದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದೆ. ಅದನ್ನು ಆಗದೇ ಇರೋ ಥರ ಹವ್ಯಕ ಸಮ್ಮೇಳನ ಆಯೋಜನೆ ಮಾಡಿದೆ. ಅವರಿಗೆ ಕೋಟಿ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಿಂದಿನ ಸಂಸ್ಕೃತಿ ಹೇಗಿತ್ತು ಅದನ್ನೆಲ್ಲ ನಾವೀಗ ಮಿಸ್ ಮಾಡ್ಕೋತಾ ಇದ್ದೀವಿ. ಈಗಿನ ಜನ್ರೇಷನ್ ಅವ್ರಿಗೆ ನಮ್ಮ ಹಳೆಯ ಸಂಸ್ಕೃತಿ ಪರಿಚಯ ಮಾಡಿಸ್ಕೊಡೋಕ್ಕೋಸ್ಕರ ಈ ಹವ್ಯಕ ಸಮ್ಮೇಳನ ಆಯೋಜಿಸಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ರು. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಗೋವುಗಳ ಪ್ರದರ್ಶನ ಯಾವ ರೀತಿ ಇತ್ತು ಅಂತ, ಯಾವೆಲ್ಲ ರೀತಿಯ ಗೋವುಗಳು ಇದ್ವು ಅಂತ. ಎಲ್ಲರೂ ಗೋರಕ್ಷಣೆಯಲ್ಲಿ ಕೈ ಜೋಡಿಸಿ. ಧನ್ಯವಾದಗಳು.